19ರಂದು ತುಮಕೂರಿನಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಬೃಹತ್ ಸಾಧನಾ ಸಮಾವೇಶವನ್ನ ಏರ್ಪಡಿಸಲಾಗಿದೆ. ಇದರ ನಡುವೆ ಸಿಎಂ ಕಾರ್ಯಕ್ರಮಕ್ಕೆ ಒಂದು ದಿನ ಬಾಕಿ ಇರುವಂತೆ ಪ್ರತಿಭಟನೆಯ ಬಿಸಿ ಕಾಯ್ತಾ ಇದೆ. ಇದೇ ವೇಳೆಯಲ್ಲಿ ತುಮಕೂರು ಜಿಲ್ಲೆಯ ಹಲವು ಭಾಗಗಳಲ್ಲಿ ವಸತಿ ವಂಚಿತ ಕುಟುಂಬಗಳ ನೇತೃತ್ವದಲ್ಲಿ ಹಾಗೂ ವಸತಿ ರಹಿತ ಹೋರಾಟ ಸಮಿತಿ ವತಿಯಿಂದ ತುಮಕೂರಿನಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆ ನಡೆಸುತ್ತಿರುವ ಹೋರಾಟಗಾರರು ಮುಂಜಾನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಗುಡಿಸಲು ನಿರ್ಮಿಸಿ ಪ್ರತಿಭಟನೆಗೆ ಮುಂದಾಗಿದ್ದರು. ಆದರೆ ಇದೇ ಸಂದರ್ಭದಲ್ಲಿ ಪ್ರತಿಭಟನೆಯ ಬಿಸಿ ಕಂಡ ಪೊಲೀಸರು ಸ್ಥಳದಲ್ಲಿದ್ದ ಹೋರಾಟಗಾರರನ್ನ ಬಂಧನ ಮಾಡಿ ಬೇರೆಡೆಗೆ ಸ್ಥಳಾಂತರವನ್ನ ಮಾಡಿದ್ದಾರೆ. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಹೋರಾಟಗಾರ ನಾಗಭೂಷಣ್ ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ವಿವಿಧ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಎಂದು ಕಾಲಾವಕಾಶ ಕೇಳಿದ್ದ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ನಾವು ಸ್ಥಳದಿಂದ ಕದಲುವುದಿಲ್ಲ ಎಂದು ಪಟ್ಟು ಹಿಡಿದಿದ್ರು. ಪ್ರತಿಭಟನೆ ಕೈಬಿಡಲು ನಿರಾಕರಿಸಿದ ಪ್ರತಿಭಟನಾಕಾರರನ್ನು ಕೂಡಲೇ ಬಂಧನ ಮಾಡಿ ಸ್ಥಳದಲ್ಲಿದ್ದ ಗುಡಿಸಲುಗಳನ್ನು ತೆರವುಗೊಳಿಸಿದ ಜಿಲ್ಲಾಡಳಿತ. ಡಿಸಿಎಸ್ಪಿ ಬಂದು ಇಂಥದ್ದು ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಡಿಸಿಎಸ್ಪಿ ಬರೋವರೆಗೂ ಇಲ್ಲಿಂದ ಯಾರು ಎದ್ದೊಳೋದು ಬೇಡ. ಇವ್ರೇನ ಪೊಲೀಸ್ ದರ್ಪ ತೋರಿಸ್ಕೊಂಡ್ರೆ ನಮ್ಮನ್ನು ಎದ್ದೊಳ್ತಾರೆ ಅಂತಂದ್ರೆ ಎದ್ದೊಳ್ಳಿ ನೋಡೋಣ, ಎದ್ದೊಳಿಸಿ ಆಯ್ತು ಹೋಗೋಣ. ಅದೆಲ್ಲಿ ಕರ್ಕೊಂಡು ಹೋಗ್ತಾರೋ ಅದೇನು ಕೇಸ್ ಮಾಡ್ತಾರೋ ಮಾಡ್ಲಿ, ಏನೇನಾಗ ಹೋಗ್ತಾವ ಆಗೋಗ್ಬಿಡ್ಲಿ. ಏನ್ ಪೊಲೀಸ್ ಗಿರಿ ಮಾಡಕ್ ಬಂದವ್ರಲ್ಲ ಇವರೆಲ್ಲ ಒಬ್ಬರು ಸೇರ್ಸ್ಕೊಂಡು ಭಯ ಇಟ್ಬಿಟ್ರೆ ಅದು ಹೋಗ್ಬಿಡ್ತೀವಿ. ಈಗ 45 ವರ್ಷ ಆಯ್ತು ನಾ ಟಿಸಿ ಕಟ್ಟಿ. ನನಗೆ ಇರೋದಕ್ಕೊಂದು ಹಂಗೆ ಆಗೋ ಜಾಗಿಲ್ಲ, ಒಂದು ಹಂಗೆ ಹೇಳೋ ಮನೆ ಬಟ್ಟ ಇಲ್ಲ. ಏನು ಜೀವನ ಬೇಕು ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ಇಂದ ದಪ್ಪ ಆದೆ, ಸರ್ ನಾನು ಥೈರಾಯ್ಡ್ ಇಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ ಅಂತಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.